ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಮನೆಗೆ ಶ್ರುತಿ ಅವರ ಅಮ್ಮ ಶೀಲಾ ಬಂದಿರ್ತಾರೆ. ಏನು ಬೀಗ್ರೆ ನಮ್ಮನ್ನು ಮಾತಾಡ್ಸೋದಕ್ಕೆ ಬರಲೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಬೀಗ್ರೆ ಗೊತ್ತಲ್ಲ ನಮ್ಮ ಮನೆಯಲ್ಲಿ ಹೇಗೆ ಆಡ್ತಾರೆ ಅಂತ ಹೇಳಿ. ಇರಲಿ ಬಿಡಿ, ಪರವಾಗಿಲ್ಲ, ಹೆಣ್ಣು ಎತ್ತಿರೋರಲ್ವಾ, ನಾವೇ ಎಲ್ಲನೂ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ನಿಮ್ಮ ಮಗ ನನ್ನ ಯಜಮಾನ್ರ ಮೇಲೆ ಕೈ ಮಾಡಿದ್ರು ಕೂಡ ನನ್ನ ಮಗಳು ಈ ಮನೆಯೇ ಬೇಕು ಅಂತ ಹೇಳಿ ಬಂದರು ಅಂತ ಹೇಳಿದಾಗ, ಅಯ್ಯೋ ಬೀಗ್ರೆ ಆಗಿರೋದೆಲ್ಲ ಆಗೋಯ್ತು ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಬೇಕು ಅಂತಲೇ ಶೀಲಾ ಬೇರೆ ಯಾರನ್ನೋ ಪ್ಲ್ಯಾನ್ ಮಾಡಿ ಕರೆಸ್ಕೊಂಡು ಬಂದಿರ್ತಾಳೆ. ಅವರು ಮನೆಗೆ ಬಂದು ಹೂವಮ್ಮ ಹೂವಮ್ಮ ಅಂತ ಹೇಳಿ ಕೂಗ್ತಾರೆ. ಏಯ್ ಯಾರು ನೀನು, ಯಾರ ಮನೆಗೆ ಬಂದು ಏನಂತ ಕೂಗ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಮನೆ ಮುಂದೆ ಅಂಗಡಿ ಇಟ್ಕೊಂಡಿದ್ಯಾ, ಹೂ ಅಂಗಡಿನ, ಮನೆಗೆ ಬಂದು ಹೂವಮ್ಮ ಅಂತ ಕೂಗಿದ್ರೆ ಏನು ಜೋರು ಮಾಡ್ತಾ ಇದೆಯಾ, ಹೂ ಕೇಳಿದ್ದೆ ಕೊಡು ಅಂತ ಹೇಳಿ ಹೇಳ್ತಾರೆ. ಆಗ ತಗೋ ಅಂತ ಹೇಳಿ ಫ್ರಿಜ್ಜಿಂದ ತೊಗೊಂಡು ಬಂದು ಕೊಡ್ತಾಳೆ. ಆಗ ನಾನು ಕೇಳಿದ್ದು ಇಷ್ಟೆಲ್ಲ ಎರಡು ಮೊಳ ಮಾತ್ರ ಕೊಡು ಅಂತ ಹೇಳಿ ಹೇಳಿದಾಗ ಅದನ್ನು ಶಾಂತಿ ಅಳ್ದು 2 ಮೊಳ ಮಾತ್ರ ಕೊಡ್ತಾಳೆ. ಆಗ ಏನು ಬೀಗ್ರೆ ಇಷ್ಟು ಚೀಪ್ ಕೆಲಸ ನೀವು ಮಾಡಬೇಕಾ, ಹೋಗಿ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಆ ಮನೆ ಮುಂದೆ ಅಂಥ ಕಿತ್ತೋಗಿರೋ ಹೂವಿನ ಗಾಡಿ ಇಟ್ಕೊಂಡಿದ್ದೀರಾ, ಈ ಕೆಲಸ ಎಲ್ಲನೂ ನೀವು ಮಾಡಬೇಕಾ ಅಂತ ಹೇಳಿದಾಗ, ಅಯ್ಯೋ ಏನು ಮಾಡೋದು ಬಿಗ್ರೆ, ನನಗೂ ಇದಿಷ್ಟ ಇಲ್ಲ, ಆದರೆ ಇದಾಳಲ್ಲ ಆ ಮೀನಾ, ನಮ್ಮ ಮನೆಯವರು, ಆ ಸೂರ್ಯ, ಅವರು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ, ನಾನಾಗಿದ್ರೆ ಮಾತ್ರ ಇದನ್ನು ಮಾತ್ರ ಸಹಿಸ್ಕೋತಿರ್ಲಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಇಬ್ಬರು ಮಾತಾಡ್ಕೊಂಡು ಅವ್ರು ಹೋಗ್ತಾರೆ. ಶಾಂತಿಗೆ ಕೋಪ ಬರುತ್ತೆ. ಹೇಗಾದರೂ ಮಾಡಿ ಈ ಹೂವಿನ ಅಂಗಡಿನ ನಮ್ಮ ಮನೆಯಿಂದ ತೆಗೆಸ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅತ್ತೆ, ಇದಕ್ಕೆ ನನ್ನ ಹತ್ರ ಸೂಪರ್ ಆಗಿರೋ ಒಂದು ಐಡಿಯಾ ಇದೆ ಅಂತ ಹೇಳಿದಾಗ, ಏನು ಅಂತ ಕೇಳ್ತಾಳೆ. ಇದಕ್ಕೆ ಗಾಡಿ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಇದನ್ನು ತೆಗೆಸ್ಬಿಡೋಣ ಅಂತ ಹೇಳಿ ಹೇಳ್ತಾರೆ. ಆಗ ಇದ್ಯಾರು ತೆಗಿತಾರೆ, ಬಂದು ಅವರೇ ಎತ್ಕೊಂಡು ಹೋಗ್ತಾರತ್ತೆ, ಲೈಸೆನ್ಸ್ ಇಲ್ಲದೆ ಯಾವ ಬಿಸ್ನೆಸ್ಸು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಅವ್ರು ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಮೀನಾ ಆಟೋದಲ್ಲಿ ಬರ್ತಾಳೆ. ಮನೆ ಮುಂದೆ ಗಾಡಿ ತೆಗಿತಾ ಇರೋದನ್ನ ನೋಡಿ, ಅಯ್ಯೋ ಸರ್ ಯಾಕೆ ಸರ್ ಇದನ್ನೆಲ್ಲ ತೆಗಿತಾ ಇದ್ದೀರಾ, ಇದು ನನ್ನ ಗಾಡಿ ಸರ್ ಅಂತ ಹೇಳಿದಾಗ, ಎಲ್ಲಮ್ಮ ಇದಕ್ಕೆ ಲೈಸೆನ್ಸು ಅಂತ ಕೇಳ್ತಾರೆ. ಲೈಸೆನ್ಸಾ, ಹಾಗಂದರೆ ಅದೆಲ್ಲ ನನಗೇನು ಗೊತ್ತಿಲ್ಲ ಸರ್, ನಾನೇ ಇದನ್ನು ಸ್ವಂತವಾಗಿ ತೊಗೊಂಡು ಬಂದು ಮಾಡ್ಕೋತಾ ಇರೋದು, ಪ್ಲೀಸ್ ಸರ್ ಇದನ್ನೆಲ್ಲ ಬಿಟ್ಬಿಡಿ ಸರ್ ಅಂತ ಹೇಳಿ ಕೇಳ್ಕೊತಾಳೆ. ಆದರೂ ಕೂಡ, ನೋಡಮ್ಮ ಇದನ್ನೆಲ್ಲ ಹಾಗೆಲ್ಲ ಸುಮ್ಮನೆ ಲೈಸೆನ್ಸ್ ಇಲ್ಲದೆ ಯಾವ ಬಿಸ್ನೆಸ್ಸು ಮಾಡೋದಕ್ಕಾಗೋದಿಲ್ಲ, ಬಂದು ನೀನು ಆಫೀಸಲ್ಲಿ ಮಾತಾಡು ಅಂತ ಹೇಳಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ರಂಗನಾಥ್ ಅವ್ರು ಕೂಡ ಬಂದು ನೋಡ್ತಾರೆ. ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಮಾವ ನನ್ನ ಗಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ಸಮಾಧಾನ ಮಾಡ್ಕೊಳಮ್ಮ, ಸೂರ್ಯಂಗೆ ಫೋನ್ ಮಾಡ್ತೀನಿ, ಬರುತ್ತಾನೆ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಸೂರ್ಯ, ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸೂರ್ಯ ಕೂಡ ಬಂದು ನೋಡಿ ಶಾಕ್ ಆಗ್ತಾನೆ. ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.